ಅಮ್ಮ ಇರಮ್ಮ, ಅಮ್ಮ ಅಮ್ಮ ಇರಮ್ಮ, ಅಮ್ಮ ಇರಮ್ಮ, ಅಮ್ಮ ನಾನ್ ಸೇರ್ತೇನೆ. ಏನಂದ್ರೆ ನೀನ್ ಅಲ್ಲೇ ನಿಂತ್ಕೋ. ಯಮುನಾ, ನಿನ್ ತಮ್ಮನಿಗೆ ಹೇಳು ನನ್ ಹತ್ರ ಬರ್ಬೇಡ ಅಂತ, ನನ್ನ ತಡಿಯೋಕ್ ಪ್ರಯತ್ನ ಮಾಡ್ಬೇಡ ಅಂತ ಅರ್ಥ ಆಗೋ ಹಾಗೆ ಹೇಳು. ನನಗ್ ಕೋಪ ಬಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅವನ್ ಹೆಂಡತಿಗ್ ದಾಸ ಆಗೋಗಿದ್ದಾನೆ, ನನ್ನನ್ ಮುಟ್ಟೋ ಹಾಗಿಲ್ಲ ಅವನು. ಇಲ್ಲಿಂದ ಹೋಗು ಅಂತ ಹೇಳ ಅವನ್ಗೆ. ಅಮ್ಮ ಅಮ್ಮ ಬೇಡಮ್ಮ, ನೀರ್ ಸೇದ್ಬೇಡಮ್ಮ. ಅತ್ತೆ ಅವ್ರು ಹೇಳೋದನ್ ಕೇಳಿ. ಅಮ್ಮ ಸಕ್ಕು ತುಂಬಿಸ್ತಾಳೆ. ಅಮ್ಮ ನೋಡ್ತಿದೀಯ ಯಮುನಾ, ಸತ್ಯಸಂಧ ವಿನಯವಾಗಿ ಮಾತಾಡ್ತಿದ್ದಾನೆ. ಅಮ್ಮ ಭಲೆ ಭಲೆ ಸಕು, ನಿನ್ನ ಯಾರು ಸಿಕ್ಕಾಕ್ಸಿದ್ದು ಅನ್ಕೊಂಡೆ? ಈ ದಾಮು ಮಾಮ ಸಿಕ್ಕಾಕ್ಸಿದ್ದು. ಕಣ್ಣಿಗೆ ಹಬ್ಬ ಅನಿಸ್ತಿದೆ. ಅತ್ತೆ ಸೊಸೆ ಜಗಳ ಆಡ್ತಿದ್ದಾರೆ, ಅಮ್ಮ ಮಗ ಜಗಳ ಆಡ್ತಾ ಇದ್ದಾರೆ. ಭಲೆ ಭಲೆ. ಅಮ್ಮಯ್ಯ, ಇವತ್ತಿಗಿಷ್ಟು ಸಾಕು. ನನ್ಗೇನು ಗೊತ್ತಿಲ್ದಿರೋ ಹಾಗೆ ಗಲ್ಲಾ ಪೆಟ್ಟಿಗೆ ಹತ್ರ ಹೋಗಿ ಕೂತ್ಕೋತೀನಿ. ವತ್ಸಲ 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 ವತ್ಸಲ. ಏನ್ ಮಾಡ್ತಿದ್ದೀರಾ? ಹೊಸದಾಗ್ ಮದ್ವೆ ಆಗಿದೆ ಅನ್ಕೊಂಡಿದೀರಾ? ಹೀಗೆಲ್ಲ ನೃತ್ಯ ಮಾಡೋದಿಕ್ಕೆ ನಾವೇನು ಹೊಸ ಜೋಡಿನಾ? ಹೊರಗ್ ಅಷ್ಟೊಂದ್ ಜನ ಇದ್ದಾಗ್ಲೇ ಹಾಗೆ ಕೈ ಹಿಡ್ಕೊಂಡ್ ಎಳ್ಕೊಂಡ್ ಬಂದ್ರಲ್ಲ. ಹೊತ್ಕೊಳಕ್ ಆಗಲ್ಲ ಅಂತ ಸುಮ್ನಾದೆ, ಇಲ್ಲ ಅಂದ್ರೆ ಎತ್ಕೊಂಡ್ ಬರ್ತಿದ್ದೆ. ಸುಮ್ನಿರ್ರಿ. ವತ್ಸಲ, ನಂಗೆ ತುಂಬಾ ಸಂತೋಷ ಆಗ್ತಿದೆ. ಎಷ್ಟು ಬೇಡ ಅಂದ್ರೂ ಕೂಡ ಸಕ್ಕುಗೆ ಸಹಾಯ ಮಾಡೋಕೆ ದಿಗು ಓಡೋಡ್ ಬರ್ತಾನೆ. ಮನೋರಮ ನಿಯಂತ್ರಣದಿಂದ ದಿಗಂಬರ್ ರಾವ್ ಬೆಲ್ಲಿಗೆ ಜಾರ್ಕೋತಿದ್ದಾನೆ. ಇದು ನಾವು ಸಂತೋಷ ಪಡ್ಬೇಕಾಗಿರೋ ವಿಷಯ ವತ್ಸ. ಬೆಲ್ಲು ಚೂರ್ ತಗೊಂಡ್ ಬಾ, ಬಾಯಿನ ಸಿಹಿ ಮಾಡ್ಕೋಬೇಕು. ಇಷ್ಟಕ್ಕೆ ಆತ್ರ ಪಟ್ರೆ ಹೇಗೆ? ಆ ಹೆಮ್ಮಾರಿ ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳಲ್ಲ. ಮನೆ ಬೆಳಕಾದ್ರೆ ಹಬ್ಬ ಆಗಲ್ಲ. ಇದು ಆರಂಭ ವತ್ಸ. ದಿಗು ಸಕ್ಕುಗೋಸ್ಕರ ನೀರ್ ಸೇದಿದ್ದಾನೆ. ದಿಗು ಅವಳ ಹಿಡಿತದಿಂದ ಜಾರ್ಕೊಂಡ್ರೆ ಮನೇಲಿ ನಮ್ಮ ಸ್ಥಾನ ಕಾಯಮಾದ ಹಾಗೆ. ಅವಳು ಕೆಲ್ಸ ಮಾಡ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಸ್ವತಃ ಕೆಲ್ಸನ ತಲೆ ಮೇಲೆ ಹಾಕೊಂಡ್ಲು. ಅದ್ಭುತ. ಅಮ್ಮ ಅಮ್ಮ ನಿಂತ್ಕೊಳಮ್ಮ, ನಾನ್ ತುಂಬ್ತೀನಮ್ಮ ನೀರ್ನ. ಅಮ್ಮ ಬೇಡ, ನಾನ್ ತುಂಬ್ತೀನಮ್ಮ. ನಾನ್ ಹೇಳ್ತಾ ಇರೋದು ನಿಜ ಅಮ್ಮ. ಸಕ್ಕು ಬಿದ್ದೋಗ್ತಿದ್ಲು, ಅದಕ್ಕೆ ಹಿಡ್ಕೊಂಡೆ. ಅವಳು ಯಾಕೆ ಬೀಳ್ತಾಳೆ? ಅಷ್ಟಕ್ಕೂ ನೆಲದ ಮೇಲೆ ಏನಿದೆ ಅಂತ? ಅವಳು ಜಾರ್ ಬೀಳೋ ಹಾಗೆ ಏನಾದ್ರೂ ಇದ್ಯಾ? ನೀನೇ ನೋಡು, ನೆಲದಲ್ಲಿ ಏನಿದೆ? ಬರೀ ಕಲ್ಲು ಮಣ್ಣು ಇದೆ. ಕೆಸ್ರು, ಕಸ, ಕಡ್ಡಿ, ಮುಳ್ಳು, ಪಾಚಿ ಏನಾದ್ರೂ ಕಾಣಿಸ್ತಿದ್ಯಾ? ಹೇಳೋ. ಅವಳು ಬೀಳೋ ತರ ನಾಟಕ ಆಡಿದ್ಲು, ನೀನು ಓಡ್ ಬಂದು ಹಿಡ್ಕೊಂಡ್ಬಿಟ್ಟೆ. ಅವಳ ಕನ್ಸು ನೆನಸಾಯ್ತು. ನಿನ್ ದೃಷ್ಟಿನ ಅವಳ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ಅವಳು ಆಡಿದ ನಾಟಕ ಇದು. ನೀನು ದೊಡ್ಡ ಸುಳ್ಳಿನ ಮೂಟೆ ಸಕ್ಕು. ನೋಡೋ, ಜಾರ್ ಬೀಳೋ ತರದ್ ಇಲ್ಲೇನಾದ್ರೂ ಇದ್ಯಾ? ಅವನಿವಾಗ ಯಾವ್ದೋ ಮತ್ತಲ್ಲಿದ್ದಾನೆ ಯಮುನಾ. ತಲೆಗ್ ಹತ್ತಲ್ಲ, ಅವನ ಕಣ್ಣುಗಳಿಗೆ ಪೊರೆ ಮುಚ್ಕೊಂಡಿದೆ. ಇಲ್ಲಿವರೆಗೂ ಅವಳು ಹೇಗೋ ನೀರ್ ಸೇದಿ ತೊಟ್ಟಿ ತುಂಬಿಸೋ ಪ್ರಯತ್ನ ಮಾಡ್ತಿದ್ಲು. ಆದ್ರೆ ದೂರದಿಂದ ದಿಗು ಬರ್ತಾ ಇರೋದ್ ನೋಡಿದ ತಕ್ಷಣ ಒಂದ್ ಹೊಸ ನಾಟಕ ಮಾಡಕ್ ಶುರು ಮಾಡಿದ್ಲು. ಕಂಡು ಹಿಡಿಯಕ್ ಆಗಲ್ಲ ಅನ್ಕೊಂಡಿದ್ದಾಳೆ. ಬಿದ್ರೆ ಬೀಳ್ಲಿ ಅಂತ ಬಿಟ್ಬಿಡ್ಬೇಕಿತ್ತು ನೀನು. ಅವಳೀಗ ಅಮ್ಮ ಕೊಟ್ಟಿರೋ ಶಿಕ್ಷೆನ ಅನುಭವಿಸ್ತಿದ್ದಾಳೆ. ಅವಳೇನಾದ್ರೂ ಬಿದ್ದೋಗಿದ್ದಿದ್ರೆ ಭಗವಂತ, ಅದೇ ಬಾಬಾ ಅವ್ರ ಅವಳಿಗೆ ಕೊಟ್ಟಿರೋ ಶಿಕ್ಷೆ ಅಂತ ಅನ್ಕೋತಿದ್ವಿ. ಅಮ್ಮ ಸಾಕಮ್ಮ, ದಯವಿಟ್ಟು ನೀರ್ ಸೇದೋದನ್ನ ನಿಲ್ಸು. ಇವಳೆ ತೊಟ್ಟಿ ತುಂಬಿಸ್ಲಿ. ಅಮ್ಮ ಬೇಡಮ್ಮ, ಅಮ್ಮ ಬೇಡಮ್ಮ. ನಾನ್ ನಿನ್ಗೆ ನೀರ್ ಸೇದೋದಕ್ ಬಿಡಲ್ಲ. ಅಮ್ಮ ಬೇಡಮ್ಮ, ಬಿನ್ಗೆ ಕೆಳಗಿಡು. ಅಮ್ಮ ನಾನ್ ತುಂಬ್ತೀನಮ್ಮ. ಅಮ್ಮ ತಪ್ಪಾಗೋಯ್ತು, ನಾನ್ ತಪ್ಪು ಮಾಡ್ಬಿಟ್ಟೆ. ಅಮ್ಮ ನಾನ್ ಸಕ್ಕುನ ನೀರ್ ಸೇದ್ಬೇಡ ಅಂತ ಹೇಳಲಿಲ್ಲಮ್ಮ. ದಯವಿಟ್ಟು ಶಾಂತವಾಗಮ್ಮ. ಸಕ್ಕುಗೆ ತುಂಬಿಸೋದಕ್ ಬಿಡು, ಶಿಕ್ಷೆ ಪೂರ್ತಿ ಮಾಡೋದಕ್ ಬಿಡಮ್ಮ. ಆದ್ರೆ ನೀನು ನೀರ್ ತುಂಬಿಸೋ ಹಾಗಿಲ್ಲ. ಯಮುನಾ, ಇವನಿಗೆ ಹೇಳು ಅನವಶ್ಯಕವಾಗಿ ನನಗೆ ಕೋಪ ಬರ್ಸ್ಬೇಡ ಅಂತ. ಇಲ್ಲಿಂದ ಹೋಗು ಅಂತ ಹೇಳು. ಇಲ್ಲ ಅಂದ್ರೆ ಈ ಬಿಂದಿಗೆಯಿಂದ ಇವನ್ ತಲೆ ಒಡೆದು ಹಾಕ್ತೀನಿ. ಅಯ್ಯೋ ಅತ್ತೆ, ನಿನ್ಗಿಷ್ಟ ಬಂದ ಹಾಗೆ ಮಾಡಮ್ಮ. ನನಗ್ ಜನ್ಮ ಕೊಟ್ಟಿದ್ಯಾ ನೀನು, ನಿನ್ನ ಕೊಲ್ಲೋ ಹಕ್ಕಿದೆ. ನನ್ನನ್ನು ಸಾಯಿಸ್ಬಿಡು. ನೀನ್ ಏನ್ ಮಾಡಿದ್ರು ನನ್ಗೆ ಒಪ್ಕೇನೆ. ನಾನ್ ಮಾತ್ರ ನಿನ್ ಕಾಲ್ ಬಿಡಲ್ಲ ಅಮ್ಮ. ನೀನ್ ನೀರ್ ಸೇದ್ಬಾರ್ದು. ನಾನ್ ನಿನ್ ಕಾಲ್ನ ಬಿಡಲ್ಲ ಅಮ್ಮ. ನೀನು ನನ್ನ ಮಗ, ಇಷ್ಟು ಕೆಳಮಟ್ಟಕ್ಕೆ ಇಳಿದ್ಬಿಟ್ಟಿಯಲ್ಲೋ. ಸ್ವಾಭಿಮಾನ ಇಲ್ವಾ ನಿನ್ಗೆ? ನೀನ್ ಹೀಗ್ ನನ್ ಕಾಲ್ ಹಿಡ್ಕೊಂಡಿರೋದು
ನನಗ್ ತುಂಬಾ ನೋವಾಗ್ತಿದ್ಯೋ. ನಾನಿಷ್ಟು ಕಠಿಣವಾಗಿರೋದು ನಿನ್ನ ಒಳ್ಳೇದಕ್ಕೇನೆ. ನಾನ್ ಬೇಸತ್ ಹೋಗಿದ್ದೀನಿ. ನೀನ್ ಬದ್ಲಾಗ್ತೀಯಾ ಅನ್ನೋ ನಂಬಿಕೆ ಹೊರಟೋಯ್ತು. ನೀನ್ ಏನ್ ಹೇಳಿದ್ರು ನಾನ್ ಕೇಳಲ್ಲ. ಪ್ರತಿದಿನ ಇದೇ ಕಥೆ. ಇವಳು ತಪ್ಪು ಮಾಡ್ತಾಳೆ, ಆಮೇಲೆ ನೀನು ಅದನ್ನ ಸರಿ ಮಾಡೋಕ್ ಪ್ರಯತ್ನ ಪಡ್ತೀಯ. ಅದಕ್ಕೆ ಇವಳು ಬದ್ಲಾಗ್ದೆ ಹಠಮಾರಿಯಾಗಿದ್ದಾಳೆ. ಇನ್ನು ನನ್ ಕೈಲಾಗಲ್ಲ. ಇವತ್ತು ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ಲ ದಿಗು. ದಿಗು, ದಿಗು, ನನ್ ಕಾಲ್ ಬಿಡು. ನಾನ್ ಬಿಡಲ್ಲ ಅಮ್ಮ. ನನ್ ಕಾಲ್ ಬಿಡು. ಬಿಡಲ್ಲ. ಬಿಡು ಅಮ್ಮ. ಅಂತ ಹೇಳ್ತಿದ್ದೀನಿ ತಾನೆ. ಅಮ್ಮ ಬಿಡು, ಬಿಡು ದಿಗು. ನೀನ್ ನೀರ್ ಹೋಗು ಆ ಸೇರ್ಬಾರ್ದು. ಕಡೆಗೆ. ಏನಂದ್ರೆ ಏನಂದ್ರೆ ಕೈ ಬಿಡು. ನೀನ್ ಬೇಕು ಅಂತಾನೆ ಬಿದ್ದೆ ಅಲ್ವಾ? ಅಮ್ಮನ ಕ್ಷಮೆ ಕೇಳು. ಅವ್ರ ಕೋಪ ಕಡಿಮೆ ಮಾಡೋ ಜವಾಬ್ದಾರಿ ನಿಂದೆ. ಅಮ್ಮ, ನನ್ ಮೇಲೆ ಕೋಪ ಮಾಡ್ಕೋಬೇಡಮ್ಮ. ನನ್ ಜೊತೆ ಮಾತಾಡಮ್ಮ. ಯಮುನಾ, ಇವನಿಗೆ ಹೇಳು, ದಯವಿಟ್ಟು ನನಗೆ ಹಿಂಸೆ ಕೊಡಬೇಡ ಅಂತ. ಅವನ್ ನನಗೆಷ್ಟು ಬೆಲೆ ಕೊಡ್ತಿದ್ದಾನೆ ಅಂತ ಈಗ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಅಮ್ಮ, ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ಹೀಗಾಗಲ್ಲ. ನೀನು ಹೀಗೆ ನನ್ನ ಜೊತೆ ಮಾತಾಡದೆ ಇರಬೇಡ. ನೀನು ನನ್ನ ಕ್ಷಮಿಸಿ ನನ್ನ ಜೊತೆ ಮಾತಾಡೋವರೆಗೂ ನಾನು ಇಲ್ಲೇ ಇದ್ದು ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಏನಂದ್ರೆ ಬ್ರಹ್ಮ ರಾಕ್ಷಸಿ, ಎಲ್ರಿಗಿಂತ ಅವಳೇ ದೊಡ್ಡೋಳು. ಎಲ್ರೂ ಅವಳಿಗೆ ನಮಸ್ಕಾರ ಮಾಡ್ಬೇಕು. ನೋಡಿದ್ರ, ದಿಗು ಸಕ್ಕುಗೆ ಬಯ್ಯೋ ಹಾಗೆ ಮಾಡಿದ್ಲು. ಇನ್ ಸಾಕು, ಎದ್ದೇಳು. ಎದ್ದೇಳು ಮೇಲಕ್ಕೆ. ಹೇಳದಿಗೋ. ತಪ್ಪು ಮಾಡೋದು ಅವಳು, ಆದ್ರೆ ಪ್ರತಿ ಸಲ ನೀನ್ ಶಿಕ್ಷೆ ಅನುಭವಿಸ್ತಿದ್ಯಾ. ಅದೇ ಕಣೋ ನನಗ್ ನೋವಾಗ್ತಿರೋದು. ನೀನ್ ಶಿಕ್ಷೆ ಅನುಭವಿಸ್ತಿರೋದನ್ನ ನೋಡ್ತಿದ್ರೆ ನನಗ್ ತುಂಬಾ ನೋವಾಗುತ್ತೆ. ನಿನಗೋಸ್ಕರನೇ ಸುಮ್ನಾಗಿದ್ದೀನಿ. ಅತ್ತೆ, ನಾನ್ ತಪ್ಪು ಮಾಡಿರೋದು. ಅದಕ್ಕೆ ನೀವು ನನಗ್ ಶಿಕ್ಷೆ ಕೊಡಿ. ದೊಡ್ಡ ಮನ್ಸ್ ಮಾಡಿ ಅವ್ರನ್ನ ಕ್ಷಮಿಸ್ಬಿಡಿ. ಏನಂದ್ರೆ ಅಂತ ಅವನ್ ಹಿಂದೆ ಬಿದ್ದು ಹಿಂಸೆ ಕೊಡ್ಬೇಡ. ನಿನ್ನ ಶಿಕ್ಷೆ ರದ್ದಾಗೋಯ್ತು ಅನ್ಕೋಬೇಡ. ನೀನು ಕೊಟ್ಟಿರೋ ಶಿಕ್ಷೆನ ನೀನ್ ಅನುಭವಿಸ್ಲಿಲ್ಲ ಅಲ್ವಾ? ದೊಡ್ಡಮ್ಮ, ಯಾಕೆ ಸಕ್ಕು ಅತ್ತಿಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು? ಪಾಪ ಅತ್ತಿಗೆ. ವಿನು, ನಿನಗೆ ಎಷ್ಟೋ ಧೈರ್ಯ ನನಗೆ ಎದುರು ಮಾತಾಡೋದಿಕ್ಕೆ. ಯಾರನ್ನ ನೋಡ್ಕೊಂಡು ಹೀಗಾಡ್ತಿದ್ಯಾ? ಸಕ್ಕು, ಹೇಳೋದನ್ ಕೇಳಿಸ್ಕೊ. ಆ ಪಾಂಡುರಂಗ ಅಂದ್ರೆ ನಿನಗ್ ತುಂಬಾ ಭಕ್ತಿ ಅಲ್ವಾ? ಅವನನ್ನ ನಾನು ನಿನ್ನ ಜೀವನದಲ್ಲಿ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊ.
ಬಾಬಾ ಅವರ ಪಾದುಕೆಗಳನ್ನ ನಿನ್ನ ತಲೆ ಮೇಲೆ ಇಟ್ಕೋಬೇಕು. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ಹೀಗ್ ನೀನ್ ಅವ್ರನ್ನ ಸ್ಮರಣೆ ಮಾಡ್ತಾ ಬಾಬಾ ಅವರ ಆಸನದ ಸುತ್ತ ನೀನು ಭಕ್ತಿಯಿಂದ ಪ್ರದಕ್ಷಿಣೆ ಹಾಕ್ಬೇಕು. ನೀನ್ ಆ ಪಾಂಡುರಂಗನ್ನ ಶಾಶ್ವತವಾಗಿ ಮರೆತು ಹೋಗೋವರೆಗೂ ಈ ಶಿಕ್ಷೆನ ಪ್ರತಿದಿನ ನೀನು ಅನುಭವಿಸ್ಬೇಕು. ಇವಳಿಗಿಂತ ಆಲೋಚನೆಗಳು ಎಲ್ಲಿಂದ ಬರುತ್ತೆ? ದಿನಕ್ಕೊಂದು ಹೊಸ ಶಿಕ್ಷೆ ಕೊಡ್ತಾಳೆ. ಖಂಡಿತವಾಗ್ಲೂ ಇವಳಿಗೆ ದೆವ್ವ ಹಿಡ್ಕೊಂಡಿದೆ ವತ್ಸಲ. ನನ್ ಮನ್ಸಲ್ಲಿ ಯಾವಾಗ್ಲೂ ಪಾಂಡುರಂಗ ಪಾಂಡುರಂಗ ಜಯ ಹರಿ ಪಾಂಡುರಂಗ ಇದೇ ಭಜನೆ ಓಡ್ತಿರುತ್ತೆ. ಅದನ್ ಮರ್ತು ನಾಗೋಜಿ ನಾಗೋಜಿ ಅಂತ ಸ್ಮರಣೆ ಹೇಗ್ ಮಾಡಕ್ಕಾಗುತ್ತೆ? ಪಾಂಡುರಂಗನ್ ಸ್ಮರಣೆ ಮಾಡೋಕ್ಕಾಗ್ದೆ ನಾನು ಇರೋಕ್ಕಾಗತ್ತಾ? ಅದ್ ಹೇಗ್ ಸಾಧ್ಯ? ಏಯ್, ಏನೇ ದೀರ್ಘವಾಗಿ ಆಲೋಚನೆ ಮಾಡ್ತಿದ್ಯಾ? ನೋಡಿ ನೋಡಿ, ನಾಗೋಜಿ ಬಾಬಾ ಅವ್ರನ್ನ ಸ್ಮರಣೆ ಮಾಡು ಅಂತಂದ್ರೆ ಇವಳ ಮುಖ ಕಪ್ಪಾಗಿ ಬಾಡ್ ಹೋಯ್ತು. ಅಳೋ ಮುಖ ಮಾಡ್ಕೊಂಡಿದ್ದಾಳೆ. ಹೊರಗ್ ಮಾತ್ರ ನಗು ಮುಖದಿಂದ ಹೇಳ್ತಾಳೆ, ಅತ್ತೆಯವ್ರೇ ನಾನ್ ನಿಮ್ಮ ಆಜ್ಞೆನ್ ಪಾಲಿಸ್ತೀನಿ ಅಂತ. ನಾಟಕಗಳು. ನನಗ್ ಗೊತ್ತು ಕಣೆ ನಿನ್ ಬಗ್ಗೆ. ಸಕ್ಕು, ಏನ್ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಏನೂ ಮಾತಾಡ್ದೆ ಅಮ್ಮ ಹೇಳ್ದಾಗ ಮಾಡು. ಕೇಳಿಸ್ತಾ ಇಲ್ವಾ? ಆ ಸರಿ ಆಯ್ತು. ನೀನ್ ನನಗ್ ತುಂಬಾ ಋಣ ತೀರಿಸ್ಬೇಕು. ಬಾಬಾ ಅವರ ನಾಮಸ್ಮರಣೆ ಮಾಡು ಅಂತ ಹೇಳಿ ನೀನು ಪುಣ್ಯ ಬರೋ ಹಾಗೆ ಮಾಡ್ತಿದೀನಿ. ಮಾಡ್ತೀಯಾ ಅಲ್ವಾ? ದಿಗೋ, ಆ ಪಾದುಕೆಗಳನ್ನ ಇವಳ ತಲೆ ಮೇಲಿಡು. ಪಾಂಡುರಂಗ, ನಾನೀಗೇನ್ ಮಾಡ್ಲಿ? ನನಗೆ ಇವತ್ತಿನವರೆಗೂ ನಿನ್ ಸ್ಮರಣೆ ಮಾಡೋದು ಮಾತ್ರ ಗೊತ್ತು. ನಾಗೋಜಿ ಬಾಬಾ ಮೋಸಗಾರ, ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಮನ್ಸಿಂದ ನಿನ್ನ ತೆಗ್ದಾಕಿ ಅವ್ರನ್ನ ಸ್ಮರಣೆ ಮಾಡು ಅಂತಿದಾರತ್ತೆ. ಅವ್ರು ಹೇಳ್ದಾಗ ನಾನು ಮಾಡದೆ ಹೋದ್ರೆ ಅತ್ತೆ ನನ್ನ ಗಂಡನಿಗೆ ಬೈತಾರೆ. ಬೇರೆ ದಾರಿ ಇಲ್ಲ. ಅವ್ರು ನನ್ನ ಗಂಡನಿಗೆ ಬೈದೇ ಇರಬೇಕು ಅಂದ್ರೆ ನಾನು ಈ ಕೆಲಸ ಮಾಡಲೇಬೇಕು. ನನ್ನ ಕ್ಷಮಿಸ್ಬಿಡು ಪಾಂಡುರಂಗ. ನಾನು ಹೊರಗಡೆಯಿಂದ ನಾಗೋಜಿ ನಾಗೋಜಿ ಅಂತ ಅಂದ್ರೂ ಕೂಡ ನನ್ನ ಮನ್ಸು ಮಾತ್ರ ಪಾಂಡುರಂಗನೇ ಸ್ಮರಣೆ ಮಾಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೋ. ನನ್ನ ದೇಹದ ಅಣು ಅಣುವು ಕೂಡ ನಿನ್ನ ನಾಮನೇ ಸ್ಮರಣೆ ಮಾಡ್ತಾ ಇರುತ್ತೆ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, 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 ನಾಗೋಜಿ ನಾಗೋಜಿ. ಅವಳನ್ನ ನಿಲ್ಲಿಸದೆ ಹಾಗೇನೆ ಮಾಡೋಕ್ ಬಿಡಿ. ನಾಗೋಜಿ ನಾಗೋಜಿ ಕುಲದೈವ ನೋಡಿ, ನಾಗೋಜಿ ಅವಳ ಸಹಾಯಕ್ಕೆ ಯಾರು ಹೋಗ್ಬೇಡಿ. ನಾಗೋಜಿ. ಅಯ್ಯೋ ಸುಸ್ತಾಗಿದ್ಯಾ, ಬಾಯಾರಿಕೆ ಆಗಿದ್ಯಾ ಅಂತ ಯಾರು ಅವಳನ್ನ ಕೇಳಬಾರ್ದು. ಯಾರಾದ್ರೂ ಅವಳ ಮೇಲೆ ಕನಿಕರ ತೋರ್ಸಿದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗತ್ತೆ. ಅರ್ಥ ಆಯ್ತಾ ವಿನೋ? ಏನೋ? ಹೋಗಿ, ಎಲ್ರು ಇಲ್ಲಿಂದ ಹೋಗಿ. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಅವಳು ಪ್ರದಕ್ಷಿಣೆ ಮಾಡ್ತಿದ್ದಾಳೆ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ಹೋಗಿ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ಏ ಸಕ್ಕೋ, ನಾಗೋಜಿ ಕುಲದೈವ ನಿನ್ನಲ್ಲಿ ನೀನೇ ಗುಣಕೊಂಡ್ರೆ ಸಾಲ್ದು. ನಾಗೋಜಿ ಕುಲದೈವ ಜೋರಾಗಿ ಹೇಳೋ. ನಾಗೋಜಿ ಬಾಬಾ ಹೆಸರು ಈ ಮನೇಲಿ ಪೂರ್ತಿಯಾಗಿ ಪ್ರತಿಧ್ವನಿಸ್ಬೇಕು. ಅರ್ಥ ಆಯ್ತಾ? ನಾಗೋಜಿ 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 ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ. ಈಗ ದಿಗಂಬರ್ ರಾವ್ ನನ್ನ ಹತ್ರ ಬಂದು
ಸಕ್ಕುವಿಂದ ನರಕ ಅನುಭವಿಸ್ತಿದ್ದೀನಿ ಅಂತ ಹೇಳ್ಬೇಕು. ಹೇಳ್ತಾನೆ, ಹೇಳೋ ರೀತಿ ನಾನು ಮಾಡ್ತೀನಲ್ಲ. ಅಯ್ಯೋ ಯಜಮಾನ್ರೇ, ಅದೇನಂದ್ರೆ ನಿಮ್ಮನ್ನ ನೋಡ್ತಿದ್ರೆ ನನಗೆ ಚಿಕ್ಕಮ್ಮವ್ರ ತಂದೆ ಅದೇ ಶಿವಪ್ಪನವರು ನೆನಪಾಗ್ತಾ ಇದಾರೆ. ತಡೆಯೋಕ್ಕಾಗದೆ ಹೇಳ್ತಿದ್ದೀನಿ. ಏನು ನೀವೇನ್ ಹೇಳ್ತಾ ಇದ್ದೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಏನೂ ಇಲ್ಲ, ನನ್ನನ್ನ ಕ್ಷಮಿಸ್ಬಿಡಿ. ನಾನು ಮುಚ್ಚಿಡೋಕ್ಕಾಗದೆ ಹೇಳ್ಬಿಟ್ಟೆ. ರಾಮು ಮಾವ, ಪೂರ್ತಿಯಾಗಿ ಹೇಳಿ. ಅರ್ಧಂಬರ್ಧ ಹೇಳೋಗ್ತಾ ಇದ್ದೀರಾ? ಮೊದ್ಲೇ ನನ್ ಮನ್ಸ್ ಸರಿ ಇಲ್ಲ. ಕ್ಷಮಿಸ್ಬಿಡಿ. ನಿಮ್ಮ ಹಾಗೇನೆ ಅವರು ಕೂಡ ಆತಂಕ ಪಡೋರು. ಶಿವಪ್ಪನವ್ರ ಬಗ್ಗೆ ಹೇಳ್ತಿದ್ದೀನಿ. ದಿನಕ್ಕೊಂದು ಸಮಸ್ಯೆ ಮನೆಗೆ ಬರೋದಲ್ವಾ? ಅದೇನಂದ್ರೆ ನಮ್ ಚಿಕ್ಕಮ್ಮವರು ಅದೇ ಸಕ್ಕು ಅವರು ತುಂಬಾ ಬುದ್ಧಿವಂತರು. ಅದೇನ್ ಮಾಡೋದು, ಹಠಮಾರಿ. ಯಾರು ಎಷ್ಟೇ ಹೇಳಿದ್ರು ತನಗಿಷ್ಟ ಬಂದಿದ್ದನ್ನೇ ಅವಳು ಮಾಡೋದು. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಿಮ್ಮ ಹಾಗೇನೆ ಸಕ್ಕು ತಗೊಂಡ್ ಬರೋ ತೊಂದರೆಗಳನ್ನ ಬಗೆಹರಿಸೋಕಾಗದೆ ಒದ್ದಾಡ್ತಿದ್ರು. ಒಬ್ಳೆ ಮಗಳು ಬೇರೆ ಏನೂ ಅನ್ನೋಕ್ಕಾಗ್ತಿರ್ಲಿಲ್ಲ. ಇನ್ನ ಹುಡುಗಿ ತಂದೆ ತಾಯಿ ಮಾತು ಕೇಳ್ತಾನೆ ಇರ್ಲಿಲ್ಲ. ಅವ್ರು ನನ್ಗೆ ಹೇಳ್ಕೊಂಡು ಬೇಜಾರು ಮಾಡ್ಕೋತಿದ್ರು. ನಾನು ಅವ್ರಿಗೆ ಧೈರ್ಯ ಹೇಳಿ ಸಮಾಧಾನ ಮಾಡ್ತಿದ್ದೆ. ಅಯ್ಯೋ, ಅವ್ರ ಸ್ಥಾನದಲ್ಲಿ ಇವಾಗ ನೀವಿದ್ದೀರಾ. ಅಭ್ಯಾಸ ಮಾಡ್ಕೊಳ್ಳಿ. ಇದಕ್ಕೆ ಪರಿಹಾರನೇ ಇಲ್ಲ. ಅಯ್ಯೋ, ಅದು ನಿಮ್ಮ ಹೆಂಡತಿ ಸಕ್ಕು ಹಠ ಹಿಡಿದ್ರೆ ಯಾರ ಮಾತು ಕೇಳಲ್ಲ. ಹೇಳಿದ್ರೆ ನೀವು ನಂಬಲ್ಲ. ಒಂದು ಸಲ ಪಾಂಡುರಂಗನ್ಗೆ ಬೆಣ್ಣೆ ತಿನ್ಸಕ್ಕೋಸ್ಕರ ಅನ್ನ ನೀರು ಬಿಟ್ಟಿದ್ಲು. ಪಾಪ. ಬೆಣ್ಣೆ ಕೊಡದೆ ಅವಳನ್ನ ಯಾರು ಏನಕ್ಕೆ ತಡೆದ್ರು? ಅಯ್ಯೋ, ಅದು ಸಕ್ಕು ಅವ್ರ ತಂದೆ ಅಂತೂ ತುಂಬಾನೇ ಸಾಲ ಮಾಡಿದ್ರು. ಗುಡಿನ ಜಪ್ತಿ ಮಾಡಿದ್ರು. ಮತ್ತೆ ಸಾಲ ತೀರಿಸದೆ ಗುಡಿ ಒಳಗಡೆ ಹೋಗ್ಬಾರ್ದಲ್ವಾ? ಆದ್ರೆ ಇವಳು ಹಠಮಾರಿ ಪಾಂಡುರಂಗನ್ಗೆ ಬೆಣ್ಣೆ ತಿನ್ಸಕ್ಕೋಸ್ಕರ ಅನ್ನ ನೀರು ಬಿಟ್ಟು ಕೊನೆಗೆ ಪ್ರಾಣ ಹೋಗೋವರೆಗೂ ತಂದ್ಕೊಂಡ್ಲು. ಊರವರೆಲ್ಲ ಬೇಡ್ಕೊಂಡ್ರು, ಆದ್ರೂ ಅವಳು ಕೇಳಿಲ್ಲ. ಹಠಮಾರಿ ಅಲ್ವಾ, ಯಾರೇನ್ ಮಾಡಕ್ಕಾಗತ್ತೆ? ಅವ್ರ ತಂದೆ ತಾಯಿ ಅಜ್ಜಿ ತಲೆ ತಗ್ಸೋ ಹಾಗೆ ಮಾಡಿದ್ರು ದಿಗಂಬರ ಅವರೇ. ನಿಮ್ ಹೆಂಡತಿ ಅದೇ ಚಿಕ್ಕಮ್ಮ ಅವರು. ಆದ್ರೆ ಈಗ ಕಠಿಣವಾದ ಅತ್ತೆ ಸಿಕ್ಕಿದ್ದಾರೆ. ಅದಕ್ಕೆ ನಿಮ್ ಹೆಂಡತಿ ಹಠಮಾರಿತನ ಸ್ವಲ್ಪ ಕಡಿಮೆ ಆಗಿದೆ. ನೀವೇ ಹೊಂದ್ಕೊಂಡು ಹೋಗ್ಬೇಕು. ಪಾಪ ಚಿಕ್ಕ ಹುಡುಗಿ ಅಲ್ವಾ? ಅವ್ರ ಅಪ್ಪ ಅಮ್ಮ ತುಂಬಾ ಮುದ್ದು ಮಾಡಿ ಕೆಡಿಸ್ಬಿಟ್ಟಿದ್ದಾರೆ. ಬೆಂಕಿ ಹಚ್ಬಿಟ್ಟೆ. ದಗ ದಗ ಉರಿಯೋ ತರ ಹಚ್ಬಿಟ್ಟೆ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ. ಈ ಸಕ್ಕು ನನಗೆ ದೊಡ್ಡ ಸಮಸ್ಯೆ ತರ ಆಗಿದ್ದಾಳೆ. ಅಮಾಯಕತೆಯಿಂದ ಕೂಡಿರೋ ಅವಳ ಮುಖ ನೋಡಿದ್ರೆ, ಸ್ವಚ್ಛವಾದ ಅವಳ ನಗು ನೋಡಿದ್ರೆ ಅವಳು ತುಂಬಾನೇ ಒಳ್ಳೆವಳು ಅಂತ ಅನ್ಸತ್ತೆ. ಕೋಪ ಬಂದಾಗ ನೀವು ಮೂರನೇ ಕಣ್ ತೆಗಿತೀರಾ ಅಲ್ವಾ? ಅದಕ್ಕೆ ನನಗ್ ನಗು ಬಂತು. ಆದ್ರೆ ಸಕ್ಕು ತುಂಬಾ ಹಠಮಾರಿ, ಸ್ವಂತ ನಿರ್ಧಾರಗಳನ್ನ ತಗೋತಾಳೆ ಅಂತ ದಾಮು ಮಾವ ಹೇಳಿದ್ರು, ನಮ್ಮಮ್ಮನೂ ಹೇಳ್ತಾರೆ. ಆದ್ರೆ ಸಕ್ಕುನ ನೋಡಿದ್ರೆ ಹಾಗನ್ಸಲ್ಲ. ಅವಳ ನಗು ಎಷ್ಟು ನಿರ್ಮಲವಾಗಿದೆ. ನೀವು ನನ್ನ ಹುಚ್ಚು ಹುಡುಗಿ ಅಂತ ಬೈದ್ರೆ ನನಗ್ ತುಂಬಾ ಸಂತೋಷ ಆಗುತ್ತೆ. ನನಗಂತೂ ಎಲ್ಲ ಗೊಂದಲವಾಗಿದೆ. ಅವಳಂದ್ರೆ ನನಗ್ ತುಂಬಾನೇ ಇಷ್ಟ. ಅದೇ ರೀತಿ ಕೋಪನೂ ಬರುತ್ತೆ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ. ಏನು ಚಿಕ್ಕಮ್ಮವ್ರೇ, ಪಾಂಡುರಂಗನ ನಾಮಸ್ಮರಣೆಗಿಂತ ನಾಗೋಜಿ ಬಾಬಾ ನಾಮಸ್ಮರಣೆ ಚೆನ್ನಾಗಿದೆ ಅಲ್ವಾ? ಮಾಡಿ ಮಾಡಿ, ಜಪ ಮಾಡಿ, ಸ್ಪಷ್ಟವಾಗಿ ಹೇಳಿ. ತುಂಬಾನೇ ಪುಣ್ಯ ಬರುತ್ತೆ ನಿಮ್ಗೆ. ನೋಡಿ, ನೀವು ಯಜಮಾನರಿಗೆ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ಅವ್ರು ಕೊಟ್ಟ ಕಠಿಣವಾದ ಪರೀಕ್ಷೆಗಳಿಂದಾನೇ ನೀವು ಗಟ್ಟಿಯಾಗಿದ್ದು. ಅದಕ್ಕೆ ನಿಮ್ಮ ಅತ್ತೆಯವರು ನಿಮ್ಗೆ ಎಷ್ಟೇ ಶಿಕ್ಷೆ ಕೊಟ್ರು ನಿಮ್ಗೆ ಇರ್ಬೇಕಷ್ಟಂಗೂ ಅನ್ನಿಸ್ತಾ ಇಲ್ಲ. ಸಕು, ನಿನ್ಗೊಂದು ರಹಸ್ಯ ಹೇಳ. ಈಗ ನಿಮ್ ಮನೆಯಲ್ಲಿ ನಡೀತಿರೋ ಜಗಳಗಳಿಗೆ ನಾನೇ ಕಾರಣ. ಹೌದು, ಯಾಕೆಂದ್ರೆ ನಾನು ಯಜಮಾನರಿಗೆ ಮಾತು ಕೊಟ್ಟಿದ್ದೀನಿ, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಿನ್ಗೆ ಚಿತ್ರಹಿಂಸೆ ಕೊಡ್ತೀನಿ ಅಂತ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ,
ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ 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 ಕುಲದೈವ ನಾಗೋಜಿ 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 ಕುಲದೈವ ನಾಗೋಜಿ 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 ಕುಲದೈವ ನಾಗೋಜಿ ಪಾಂಡುರಂಗ ಪಾಂಡುರಂಗ ಜಯ ಹರಿ ಪಾಂಡುರಂಗ 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 ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ. ಸ್ವಾಮಿ, ಅಲ್ಲಿ ಸಕ್ಕು ವೇದನೆ ಅನುಭವಿಸುತ್ತಿದ್ದಾಳೆ. ಆ ನಾಗೋಜಿ ಬಾಬಾನಿಂದ ಕಷ್ಟಪಡುತ್ತಾ ನಿಮ್ಮನ್ನು ದೂಷಿಸುತ್ತಾ ನಾಗೋಜಿ ನಾಮಸ್ಮರಣೆ ಮಾಡುತ್ತಿದ್ದಾಳೆ. ಆದರೆ ನೀವು ಹಸನ್ಮುಖಿಯಾಗಿ ಶಯನಿಸುತ್ತಿದ್ದೀರಿ. ಅವಳು ಮನಸಾರೆ ನಾಗೋಜಿ ನಾಮವನ್ನು ಸ್ಮರಣೆ ಮಾಡುತ್ತಿಲ್ಲ. ಸಕ್ಕು ನನ್ನ ಭಕ್ತೆ. ಅವಳ ದೇಹದ ಅಣು ಅಣುವು ನನ್ನ ನಾಮವನ್ನೇ ಉಚ್ಚರಿಸುತ್ತದೆ. ನಾಲಿಗೆ ತುದಿಯಿಂದ ನಾಗೋಜಿ ನಾಮವನ್ನು ಹೇಳಿದರೂ ಅವಳ ಹೃದಯ ಪಾಂಡುರಂಗ ಎಂದೇ ಹೇಳುತ್ತದೆ. ಆದರೂ ಇದು ಸಕ್ಕುಗೆ ಅಭ್ಯಾಸವೇ ಅಲ್ಲವೇ? ಅವಳ ತಪಸ್ಸು ಭಕ್ತಿಯ ಬಗ್ಗೆ ಅಂದಾಜಿಸಲು ಮಹಾನುಭಾವರಿಗೂ ಸಾಧ್ಯವಿಲ್ಲ. ಕಣ್ಣು ಮುಚ್ಚಿ ಆಲಿಸು. ಪಾಂಡುರಂಗ ಪಾಂಡುರಂಗ ಜಯ ಹರಿ ಪಾಂಡುರಂಗ 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 ಜಯ ಹರಿ ಕೇಳಿಸಿಕೊಂಡೆ. ಅಜ್ಞಾನದಿಂದ ಹಾಗೆ ಮಾತನಾಡಿದೆ. ಆಕಾಶದಲ್ಲಿ ಚಂದ್ರ ಮತ್ತು ಬೆಳಕು ಎಂದಿಗೂ ಬೇರೆಯಾಗುವುದಿಲ್ಲ. ಹೂವು ಮತ್ತು ಹೂವಿನ ಸುಗಂಧದ ಹಾಗೆ ಸಕ್ಕು ಪಾಂಡುರಂಗನಲ್ಲಿ ಐಕ್ಯವಾಗಿದ್ದಾಳೆ. ನನ್ನ ಪುಟ್ಟ ಸ್ನೇಹಿತೆ ಸಕ್ಕು ಪಂಡಿತರಿಗಿಂತ ಮಿಗಿಲಾದವಳು. ಎಷ್ಟೋ ಭಕ್ತರಿಗೆ ಅವಳು ಆದರ್ಶಪ್ರಾಯ. ಹೌದು ಸ್ವಾಮಿ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ 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 ಕುಲದೈವ ನಾಗೋಜಿ 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 ಕುಲದೈವ ನಾಗೋಜಿ. ಹೀಗ್ ಮಾಡಿದ್ರೇನೆ ಇವಳಿಗೆ ಬುದ್ಧಿ ಬರೋದು. ನಾಗೋಜಿ ಕುಲದೈವ ನಾಗೋಜಿ. ಯಾವತ್ತಾದ್ರೂ ಒಂದಿನ ಅವಳೇ ಸ್ವತಃ ಬಂದು ಬಾಬಾ ಅವರೇ ನಿಮಗ್ ಶರಣಾಗ್ತೀನಿ ಅಂತ ಹೇಳ್ತಾಳೆ. ಬಾಬಾ ಅವರೇ ನಿಮಗೆ ಧನ್ಯವಾದಗಳು. ಬಾಬಾ ಅವರೇ ಧನ್ಯವಾದಗಳು. ನಾಗೋಜಿ ನಾಗೋಜಿ ಸಕ್ಕು ನೋಡಿದ್ರ ಎಷ್ಟು ಭಕ್ತಿಯಿಂದ ನಿಮ್ಮ ನಾಮಸ್ಮರಣೆ ಮಾಡ್ತಿದ್ದಾಳೆ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ. ಧನ್ಯವಾದಗಳು ಬಾಬಾ ಅವರೇ. ನಾಗೋಜಿ ಕುಲದೈವ ನಾಗೋಜಿ. ನನ್ನದೊಂದು ಸಂದೇಹ. ಈಗ ನನಗೆ ಕೇಳಿಸಿದ ಹಾಗೆ ಆ ಮನೋರಮಳಿಗೂ ಕೇಳಿಸಿದರೆ? ಎಲ್ಲರಿಗೂ ನಾನು ತೊಂದರೆ ಕೊಡಬೇಕೆಂದು ಹೇಳುತ್ತೀಯಾ? ಈಗ ಮನೋರಮಳಿಗೆ ತೊಂದರೆ ಕೊಡಬೇಕು ಎಂಬ ಆಲೋಚನೆ ಯಾರಿಗೆ ಬಂದಿದೆ ದೇವಿ? ಹಾಗಲ್ಲ ಸ್ವಾಮಿ, ಅವಳಿಗೆ ಕೇಳಿಸಬೇಕು. ನಂತರ ಏನು ಮಾಡುತ್ತಾಳೋ ನೋಡಬೇಕು. ನಿನ್ನ ಕೋರಿಕೆ ನೆರವೇರುತ್ತದೆ. ಮನೋರಮ ಬದಲಾಗುವುದಿಲ್ಲ ದೇವಿ. ನಿನ್ನ ಆಸೆಯನ್ನು ನಾನೇಕೆ ಬೇಡ ಎನ್ನಲಿ? ಪಾಂಡುರಂಗ ಪಾಂಡುರಂಗ ಜಯ ಹರಿ ಪಾಂಡುರಂಗ 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 ಜಯ ಹರಿ ಪಾಂಡುರಂಗ ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ ಪಾಂಡುರಂಗ ಪಾಂಡುರಂಗ ಜಯ ಹರಿ